ಬಿಗ್ ಬಾಸ್ ಕನ್ನಡ ಸೀಸನ್ 10 ರಿಯಾಲಿಟಿ ಶೋಗೆ ತೆರೆ ಬಿದ್ದಿದೆ. ಸ್ಪರ್ಧಿಗಳಿಂದ ತುಂಬಿದ್ದ ಮನೆ ಈಗ ಖಾಲಿಯಾಗಿದೆ. ನಟ ಕಾರ್ತಿಕ್ ಮಹೇಶ್ಗೆ ವಿನ್ನರ್ ಪಟ್ಟ ಸಿಕ್ಕಿದೆ. ಡ್ರೋನ್ ಪ್ರತಾಪ್ ಅವರು ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಈ ಮಧ್ಯೆ ಡ್ರೋನ್ ಪ್ರತಾಪ್ಗೆ ವಿನ್ನರ್ ಪಟ್ಟ ಸಿಗದೇ ಇರುವುದಕ್ಕೆ ದಕ್ಷಿಣ ಕನ್ನಡದ ಯುವಕನೋರ್ವ ಅರ್ಧ ಮೀಸೆ ಮತ್ತು ಅರ್ಧ ಗಡ್ಡವನ್ನ ಬೋಳಿಸಿಕೊಂಡಿದ್ದಾರೆ. ಜೊತೆಗೆ ಹಸಿ ಮೆಣಸಿನಕಾಯಿ ತಿಂದು ಸುದ್ದಿಯಾಗಿದ್ದಾರೆ. ಇನ್ನ ಆ ಯುವಕ ಯಾರು ಅಂತ ನೋಡೋದಾದ್ರೆ ದಕ್ಷಿಣ ಕನ್ನಡದ ಕಡಬ ತಾಲೂಕಿನ ಬಂಟ್ರ ಗ್ರಾಮದ ಪಾಲೆ ತಡ್ಕ ನಿವಾಸಿ ಝೈನಲ್ ಅಬಿದ್ ಎಂಬುವವರು ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಸದ್ದು ಮಾಡ್ತಾ ಇದ್ದಾರೆ. ಹೌದು, ಕೆಲ ದಿನಗಳ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋ ಹಂಚಿಕೊಂಡಿದ್ದಂತಹ ಝೈನುಲ್, ಬಿಗ್ ಬಾಸ್ ಶೋನಲ್ಲಿ ಪ್ರತಾಪ್ ಗೆದ್ದಿಲ್ಲ ಅಂದರೆ ನಾನು ನನ್ನ ಅರ್ಧ ಮೀಸೆ ಹಾಗೂ ಅರ್ಧ ಗಡ್ಡ ತೆಗೆಯುತ್ತೇನೆ ಅಂತ ವಿಡಿಯೋ ಸೇವ್ ಮಾಡಿಕೊಳ್ಳಿ, ಪ್ರತಾಪ್ ವಿನ್ನರ್ ಆಗಿಯೇ ಆಗ್ತಾರೆ ಅಂತ ಹೇಳಿದ್ರು. ಡ್ರೋನ್ ಪ್ರತಾಪ್ ವಿನ್ ಆಗಲೇ ಇಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಪ್ರತಾಪ್ಗೆ ಗೆಲುವು ಸಿಗಲಿಲ್ಲ. ಅವರು ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಬೇಕಾಯಿತು. ಶೋನಲ್ಲಿ ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆ ಝೈನುಲ್ ಅವರು ಅರ್ಧ ಮೀಸೆ ಮತ್ತು ಅರ್ಧ ಗಡ್ಡಕ್ಕೆ ಕತ್ತರಿ ಹಾಕಿದ್ದಾರೆ. ಇನ್ನು ಮಾತನಾಡಿ ಪ್ರಯೋಜನವಿಲ್ಲ, ನಾನು ಕೊಟ್ಟ ಮಾತನ್ನ ತಪ್ಪಿದವನಲ್ಲ, ನನಗೆ ತುಂಬ ಭಯಂಕರ ಬೇಜಾರಾಗ್ತಾ ಇದೆ ಅಂತ ಹೇಳ್ತಾ ಅರ್ಧ ಮೀಸೆ ಮತ್ತು ಗಡ್ಡವನ್ನ ಟ್ರಿಮ್ಮರ್ನಿಂದ ತೆಗೆದು ಹಾಕಿದ್ದಾರೆ. ಇದನ್ನ ವಿಡಿಯೋ ಮಾಡಿ ಅದನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಅರ್ಧ ಮೀಸೆ ಮತ್ತು ಗಡ್ಡ ತೆಗೆಯುವುದರ ಜೊತೆಗೆ ಹಸಿ ಮೆಣಸಿನಕಾಯಿಯನ್ನು ಕೂಡ ತಿಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಝೈನುಲ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ನೋಡ್ತಾ ಇರಿ ರಾಜ್ಯೋದಯ ನ್ಯೂಸ್.